ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವು ಒಂದು ಕಾರನ್ನು ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದಾಗ ಆ ಕಾರಲ್ಲಿ ನೀವು ಬಿಟ್ಟು ಬೇರೆ ಯಾರಾದರೂ ಬಂದು ಕೂತ್ಕೊಂಡ್ರೆ ಆ ಕಾರ್ ಅವರನ್ನು ತುಂಬ ಭಯಂಕರವಾಗಿ ಕೊಂದು ಹಾಕ್ತಿದ್ರೆ ತುಂಬಾ ಭಯಾನಕವಾಗಿರುತ್ತಲ್ವಾ. ಸೊ ಅದೇ ರೀತಿ ಮಿಸ್ಟೀರಿಯಸ್ ಹಾರರ್ ಮೂವಿಯನ್ನೇ ನಾವೀಗ ನೋಡ್ತಿರೋದು. ಅಸಲಿ ಮೂವಿಲಿ ರಿಕಿ ಅನ್ನೋ ಒಬ್ಬ ವ್ಯಕ್ತಿ ಒಂದು ರೆಡ್ ಕಲರ್ ಕಾರನ್ನು ಪರ್ಚೇಸ್ ಮಾಡ್ತಾನೆ. ಆದರೆ ದಿನಗಳು ಕಳೆದಂತೆ ಆ ಕಾರ್ ಸಿಕ್ಕವರನ್ನು ಕೊಲೆ ಮಾಡ್ತಾ ಕೊನೆಗೆ ರಿಕಿಯನ್ನು ಕೂಡ ಸಾಯಿಸಿ ಬಿಡುತ್ತೆ. ಅಷ್ಟಕ್ಕೂ ಈ ಕಾರ್ ಆಟೋಮೆಟಿಕ್ಲಿ ಆನ್ ಆಗಿ ಜನರನ್ನು ಸಾಯಿಸೋದಕ್ಕೆ ಹೇಗೆ ಸಾಧ್ಯ, ಅಷ್ಟಕ್ಕೂ ಆ ಕಾರ್ ಜನರನ್ನು ಯಾಕೆ ಕೊಲೆ ಮಾಡ್ತಾ ಇತ್ತು ಮತ್ತು ಕೊನೆಗೆ ಆ ಕಾರ್ನ ಅಂತ್ಯ ಹೇಗಾಯಿತು ಅನ್ನೋದನ್ನ ಈ ಮೂವಿಲಿ ತಿಳಿತಾ ಹೋಗೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಅಷ್ಟಕ್ಕೂ ಈ ಮೂವಿ ಹೆಸರು ದ ಕ್ರಿಸ್ಟಿಯನ್ ಅಂತ. ಮೂವಿಯ ಮೊದಲ ಸೀನ್ 1983ರಲ್ಲಿ ಒಂದು ಕಾರ್ ಕಂಪನಿಯಲ್ಲಿ ಓಪನ್ ಆಗುತ್ತೆ. ಹೀಗೆ ಕಂಪನಿಯಲ್ಲಿ ಎಲ್ಲ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಡೀತಿರ್ಬೇಕಾದ್ರೆ ಅಲ್ಲೇ ಇರೋ ಒಂದು ರೆಡ್ ಕಲರ್ ಕಾರನ್ನು ನಮಗೆ ತೋರಿಸ್ತಾರೆ. ಹೀಗೆ ಒಬ್ಬ ವರ್ಕರ್ ಆ ಕಾರ್ ಕೆಳಗೆ ಇರೋ ಇಂಜಿನ್ ಪಾರ್ಟ್ಸನ್ನು ರೆಡಿ ಮಾಡ್ತಿರ್ಬೇಕಾದ್ರೆ ವಿಚಿತ್ರ ಅನ್ನೋ ಥರ ಸ್ಟೇಬಲ್ ಆಗಿ ನಿಂತಿದ್ದ ಬೋನಟ್ ವರ್ಕರ್ ಕೈ ಮೇಲೆ ಬಿದ್ದು ಆತನ ಕೈಯನ್ನು ಇಂಜುರಿ ಮಾಡಿಬಿಡುತ್ತೆ. ಆಗ ಸಡನ್ ಆಗಿ ಆ ವರ್ಕರನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ. ಇದಾದ ನಂತರ ಅಲ್ಲೇ ಇದ್ದ ಒಬ್ಬ ವರ್ಕರ್ ತುಂಬಾ ಗರ್ಭದಿಂದ ಆ ರೆಡ್ ಕಲರ್ ಕಾರಲ್ಲಿ ಬಂದು ಕೂತ್ಕೊಂಡು ಸಿಗರೆಟ್ ಸೇರ್ತಾ ಇರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕೆಲವು ಗಂಟೆಗಳ ನಂತರ ಎಲ್ಲ ವರ್ಕರ್ಸ್ಗಳು ತಮ್ಮ ಮನೆಗೆ ಹೋಗ್ತಾರೆ. ಆಗ ಕಂಪನಿ ಸೂಪರ್ವೈಸರ್ ಒಂದು ಸಲ ಎಲ್ಲವನ್ನ ಚೆಕ್ ಮಾಡಿ ಕ್ಲೋಸ್ ಮಾಡಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದ ರೆಡ್ ಕಲರ್ ಕಾರ್ ಹೆಡ್ಲೈಟ್ ಆನ್ ಆಗಿರೋದನ್ನ ಕಂಡು ಆಫ್ ಮಾಡೋದಕ್ಕೆ ಕಾರ್ ಹತ್ರ ಬಂದು ಕಾರ್ ಡೋರನ್ನು ತೆಗೆದಿದ್ದ ತಡ ಆಗ್ಲೇ ಸಿಗರೆಟ್ ಸೇದುತ್ತಾ ಕೂತಿದ್ದ ವ್ಯಕ್ತಿ ಶವವಾಗಿ ಹೊರಗೆ ಬಂದು ಬೀಳ್ತಾನೆ. ಮುಂದಿನ ಸೀನ್ 28 ವರ್ಷಗಳ ನಂತರ ಓಪನ್ ಆಗುತ್ತೆ. ಇಲ್ಲಿ ಡೇವಿಡ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಕಾರಲ್ಲಿ ಅವನ ಫ್ರೆಂಡ್ ಆಗಿರೋ ರಿಕಿನ ಮೀಟ್ ಆಗೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಅವರ ಕಾರಲ್ಲಿ ಅವರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಮುಂದಿನ ಸೀನಲ್ಲಿ ಇವರಿಬ್ರು ಕ್ಲಾಸ್ ರೂಮ್ ಮುಂದೆ ನಿಂತಿದ್ದಾಗ ಕಾಲೇಜಿಗೆ ಹೊಸದಾಗಿ ಜಾಯ್ನ್ ಆಗಿರೋ ರೋಜಿನ ಹುಡುಗಿನ ನಮಗೆ ತೋರಿಸ್ತಾರೆ. ಇದಾದ್ಮೇಲೆ ಡೇವಿಡ್ ಮತ್ತು ರಿಕಿ ಎಲ್ಲ ಕ್ಲಾಸ್ ಪೀರಿಯಡ್ಗಳನ್ನ ಮುಗಿಸ್ಕೊಂಡು ಮತ್ತೆ ಕಾರಲ್ಲಿ ವಾಪಸ್ ಆಗ್ತಿರ್ಬೇಕಾದ್ರೆ ರಿಕಿಗೆ ಒಂದು ಶೆಡ್ ಮುಂದೆ ತುಕ್ಕು ಹೊಡೆದೇ ಬಿದ್ದಿದ್ದ ರೆಡ್ ಕಲರ್ ಕಾರ್ ಕಾಣಿಸಿದ್ರಿಂದ ಇಳಿದು ಆ ಕಾರ್ ಹತ್ರ ಓಡಿ ಬರ್ತಾನೆ. ಅಸಲು ಈ ರೆಡ್ ಕಲರ್ ಕಾರ್ ಮೂವಿ ಮೊದಲ ಸೀನಲ್ಲಿ ತೋರಿಸಿದ ರೆಡ್ ಕಲರ್ ಕಾರು. ರಿಕಿ ಹತ್ರ ಬಂದವನಿಗೆ ಒಂದು ಸಲ ಕಾರನ್ನ ನೋಡಿ ಇಷ್ಟ ಆಗಿ ಈ ಕಾರ್ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಕುತ್ಕೋತಾನೆ. ಅದೇ ಟೈಮ್ಗೆ ಆ ಕಾರ್ ಓನರ್ ಅಲ್ಲಿಗೆ ಬರ್ತಾನೆ. ಆಗ ರಿಕಿ ಈ ಕಾರ್ ನನಗೆ ಬೇಕು, ಈ ಕಾರ್ನ ರೇಟ್ ಎಷ್ಟು ಅಂತ ಹೇಳ್ತೀರಾ ಅಂತ ಕೇಳಿದಾಗ ಅದಕ್ಕೆ ಕಾರ್ ಓನರ್ ರಿಕಿ ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಕಮ್ಮಿ ಪ್ರೈಸ್ಗೆ ಹೇಳಿ ಡೀಲನ್ನು ಮುಗಿಸ್ತಾನೆ. ಆದರೆ ರಿಕಿ ಫ್ರೆಂಡ್ ಡೇವಿಡ್ ಮಾತ್ರ ರಿಕಿ ನಿನಗೆ ಬುದ್ಧಿ ಇಲ್ವಾ, ಇಷ್ಟೊಂದು ದುಡ್ಡು ಕೊಟ್ಟು ಈ ಗುಜರಿ ಗಾಡಿ ತಗೋತಿ ಅಂತ ಬೈತಾ ಇರ್ತಾನೆ. ಆದರೆ ರಿಕಿ ಮಾತ್ರ ಅವನ ಫ್ರೆಂಡ್ ಮಾತನ್ನ ಇಗ್ನೋರ್ ಮಾಡಿ ಕೊನೆಗೆ ಆ ಕಾರನ್ನು ಪರ್ಚೇಸ್ ಮಾಡಿಯೇ ಬಿಡ್ತಾನೆ. ಅನಂತರ ಆ ಕಾರನ್ನು ಅವನ ಮನೆಗೆ ತಂದು ಪೇರೆಂಟ್ಸ್ಗಳಿಗೆ ತೋರಿಸ್ತಾನೆ. ಅದಕ್ಕೆ ಅವರು, ನೀನು ಇಷ್ಟು ಹಳೆಯ ಕಾರನ್ನು ಯಾಕೆ ತಗೊಂಡೆ, ನಮಗೆ ಒಂದು ಮಾತು ಹೇಳಿದ್ರೆ ನಿನಗೆ ಹೊಸ ಕಾರನ್ನೇ ಪರ್ಚೇಸ್ ಮಾಡಿ ಕೊಡ್ತಿದ್ವಿ ಅಂತ ಬೈತಾ ಇರ್ತಾರೆ. ರಿಕಿ, ನಾನು ನನ್ನ ಸ್ವಂತ ಪಾಕೆಟ್ ಮನಿಯಿಂದ ತುಂಬಾ ಇಷ್ಟಪಟ್ಟು ಈ ಕಾರನ್ನು ತಗೊಂಡಿದ್ದೀನಿ, ನಿಮ್ಗೇನು ಕಷ್ಟ ಅಂತ ವಾದ ಮಾಡ್ತಿರ್ತಾನೆ. ಆವಾಗ ಅವರ ತಾಯಿ, ನೀನು ಏನು ಬೇಕಾದರೂ ಮಾಡ್ಕೋ, ಆದರೆ ಇಷ್ಟು ಅಸಹ್ಯ ಮತ್ತು ದರಿದ್ರವಾಗಿರೋ ಕಾರನ್ನ ಮಾತ್ರ ನಮ್ಮ ಮನೆ ಮುಂದೆ ಮಾತ್ರ ಇಡಬೇಡ ಅಂತ ಬೈತಾಳೆ. ನಮ್ಮ ಪ್ರೆಸ್ಟೀಜ್ ಎಲ್ಲ ಹಾಳಾಗುತ್ತೆ ಅಂತ ಬೈದು ಅಲ್ಲಿಂದ ಕಳಿಸ್ತಾರೆ. ಇದಾದ್ಮೇಲೆ ರಿಕಿ ಬೇಜಾರಿಂದ ಡೇವಿಡ್ಗೆ ಗೊತ್ತಿರೋ ವೃದ್ಧ ವ್ಯಕ್ತಿಯೊಬ್ಬರ ಶೆಡ್ ಅಲ್ಲಿ ಕಾರನ್ನು ತಂದು ಪಾರ್ಕ್ ಮಾಡಿ ಬರ್ತಾನೆ. ನೆಕ್ಸ್ಟ್ ಡೇ ಕಾಲೇಜಲ್ಲಿ ಡೇವಿಡ್ ರಿಕ್ಕಿಗಾಗಿ ಎಷ್ಟೊತ್ತು ವೇಟ್ ಮಾಡಿದ್ರು ಕೂಡ ಅವನು ಮಾತ್ರ ಬರ್ತಾನೆ ಇರೋದಿಲ್ಲ. ಸರಿ ಅಂತಾರೆ ಡೇವಿಡ್ ಕ್ಲಾಸ್ ರೂಮ್ ಮಾತ್ರ ಬಂದಾಗ ರಿಕ್ಕಿ ತುಂಬಾ ಶಾರ್ಟ್ ಪರ್ಸನ್ ಆಗಿರೋದ್ರಿಂದ ಜಾನ್ ಮತ್ತು ಆತನ ಫ್ರೆಂಡ್ಸ್ ಅವನನ್ನು ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಇದನ್ನು ನೋಡಿದ ಡೇವಿಡ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದ್ರಿಂದ ಡೇವಿಡ್ ಜಾನ್ ಜೊತೆ ಫೈಟಿಂಗ್ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಕ್ಲಾಸ್ ಟೀಚರ್ ಬಂದು ಅವರ ಜಗಳವನ್ನು ಬಿಡಿಸಿ ಜಾನನ್ನು ಆಫೀಸ್ ರೂಮ್ಗೆ ಕರೀತಾರೆ. ಅನಂತರ ಅವನನ್ನು ಪರ್ಮನೆಂಟ್ ಕಾಲೇಜಿಂದ ಹೊರಗಡೆ ಹಾಕಿ ಬಿಡ್ತಾರೆ. ಇದಾದ್ಮೇಲೆ ಡೈಲಿ ರಿಕ್ಕಿ ಆ ರೆಡ್ ಕಲರ್ ಕಾರನ್ನು ರೆಡಿ ಮಾಡಬೇಕು ಅಂತ ಊಟ ನಿದ್ದೆ ಬಿಟ್ಟು ಯಾವಾಗಲೂ ಆ ಕಾರನ್ನು ರಿಪೇರಿ ಮಾಡ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಅವರ ಫೈನಲ್ ಎಕ್ಸಾಮ್ ಕೂಡ ಬಂದಿದ್ದರಿಂದ ರಿಕ್ಕಿ ಆಗ ಎಕ್ಸಾಮ್ಸನ್ನು ಬರೆದು ಹಾಲಿಡೇಸಲ್ಲಿ ಇರ್ತಾನೆ. ಈ ರೀತಿ ಹಾಲಿಡೇ ಟೈಮಲ್ಲಿ ಆ ಕಾರನ್ನು ತುಂಬ ಹಚ್ಕೊಂಡು ರಿಪೇರಿ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಆ ತಾತ ರಿಕ್ಕಿಗೆ ಎಲ್ಲ ಕಾರ್ ಪಾರ್ಟ್ಸ್ಗಳನ್ನು ತುಂಬಾನೇ ಫ್ರೀಯಾಗಿ ಕೊಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಡೇವಿಡ್ ರಿಕ್ಕಿನ ಮೀಟ್ ಆಗಿ ತುಂಬಾ ದಿನ ಆಗಿದ್ರಿಂದ ಒಂದು ದಿನ ರಾತ್ರಿ ಡೇವಿಡ್ ರಿಕ್ಕಿನ ಮೀಟ್ ಆಗೋದಕ್ಕೆ ಅಂತ ಬರ್ತಾನೆ. ಶಾಕಿಂಗ್ ಸಂಗತಿ ಅಂದರೆ ಇಷ್ಟೊತ್ತಿಗಾಗಲೇ ರಿಕ್ಕಿ ತುಂಬಾನೇ ಬದಲಾಗಿಬಿಟ್ಟಿರ್ತಾನೆ. ಮೊದಲು ರಿಕ್ಕಿ ನೋಡೋದಕ್ಕೆ ಸಾಫ್ಟ್ ಆಗಿ ಒಳ್ಳೆ ಸೋಡಾ ಬಿಡ್ಡಿ ತರ ಕಾಣ್ತಿದ್ದ, ಆದರೆ ಈಗ ಮಾತ್ರ ಜೀನ್ಸ್ ಹಾಕೊಂಡು ಸ್ಟೈಲಿಶ್ ಆಗಿ ಒಳ್ಳೆ ರೌಡಿ ತರ ಕಾಣ್ತಾ ಇರ್ತಾನೆ. ರಿಕ್ಕಿ ಡೇವಿಡ್ ಹತ್ರ ಬಂದು ಕೇರ್ಲೆಸ್ಲಿ ಒಂದೆರಡು ಮಾತು ಮಾತಾಡಿ ಅವನನ್ನು ಇಗ್ನೋರ್ ಮಾಡಿ ಅಲ್ಲಿಂದ ಗ್ಯಾರೇಜ್ ಕಡೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರಿಕ್ಕಿಯವರ ತಾಯಿ ಬಂದು ಡೇವಿಡ್ ಜೊತೆ ಮಾತಾಡುವಂತ ಕನ್ವಿನ್ಸ್ ಮಾಡ್ತಿರ್ತಾಳೆ. ಆದರೆ ರಿಕ್ಕಿ ಮಾತ್ರ ಕೇರ್ಲೆಸ್, ನನಗೆ ಗ್ಯಾರೇಜಲ್ಲಿ ಕೆಲಸ ಇದೆ ಅಂತ ಅಲ್ಲಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದಾದ್ಮೇಲೆ ರಿಕ್ಕಿ ತಾಯಿ ಡೇವಿಡ್ಗೆ, ಸೋ ಸಾರಿ ಡೇವಿಡ್, ಆ ರೆಡ್ ಕಲರ್ ಕಾರನ್ನು ಅವನು ಪರ್ಚೇಸ್ ಮಾಡಿದ ನಂತರ ತುಂಬಾನೇ ಬದಲಾಗಿ ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ರೀಸೆಂಟಾಗಿ ನಮಗೆ ಒಂದು ವಿಷಯ ಗೊತ್ತಾಗಿದೆ. ಅದೇನಂದ್ರೆ ಆ ರೆಡ್ ಕಲರ್ ಕಾರ್ನಲ್ಲಿ ತುಂಬಾ ಜನ ಸತ್ತೋಗಿದ್ದಾರಂತೆ. ಆದ್ರಿಂದ ನಮಗೆ ತುಂಬಾ ಭಯ ಆಗ್ತಿದೆ ಅಂತ ರಿಕ್ಕಿ ತಾಯಿ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಡೇವಿಡ್ ರಿಕ್ಕಿಗೆ ಕಾರ್ ಕೊಟ್ಟಿದ್ದ ಮುದ್ಕಪ್ಪನ ಹತ್ರ ಹೋಗಿ ಆ ರೆಡ್ ಕಲರ್ ಕಾರ್ ಓನರ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಆಕ್ಚುಲಿ ಈ ಕಾರ್ ನಂದಲ್ಲ, ನನ್ನ ತಮ್ಮಂದು, ನನ್ನ ತಮ್ಮ ಈ ಕಾರ್ನ ಪರ್ಚೇಸ್ ಮಾಡಿದ್ರಂತ ಅವನು ಹುಚ್ಚನಾಗಿ ಬದಲಾದ. ಅಷ್ಟೇ ಇಲ್ಲದೆ ಅವನು ಮತ್ತು ಆತನ ಫ್ಯಾಮಿಲಿ ಇದೇ ಕಾರಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತದ್ರು.
ಮತ್ತು ವಿಚಿತ್ರ ಅಂದರೆ ನನ್ನ ತಮ್ಮ ಸತ್ತೋದ್ಮೇಲೆ ಆ ಕಾರು ಆಟೋಮೆಟಿಕ್ ಆಗಿ ಉಡ್ಕೊಂಡು ಬಂದು ನನ್ನ ಮನೆ ಮುಂದೆ ನಿಂತಿದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಡೇವಿಡ್ ಅವತ್ತು ರಾತ್ರಿ ಆ ಕಾರಿನ ಗ್ಯಾರೇಜ್ ಒಳಗೆ ಹೋಗ್ತಾನೆ. ಕಾರ್ ಹತ್ರ ಬಂದು ಇನ್ನೇನು ಕಾರ್ ಡೋರನ್ನು ಮುಟ್ಬೇಕು ಅಂದುಕೊಳ್ಳುವಷ್ಟರಲ್ಲಿ ಕಾರಿನಲ್ಲಿರೋ ರೇಡಿಯೋ ಆಟೋಮೆಟಿಕ್ಲಿ ಆನ್ ಆಗಿಬಿಡುತ್ತೆ. ಆದ್ರಿಂದ ಡೇವಿಡ್ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ನೆಕ್ಸ್ಟ್ ಡೇ ಸೀನ್ ಒಂದು ಸ್ಟೇಡಿಯಂ ಅಲ್ಲಿ ಓಪನ್ ಆಗುತ್ತೆ. ಡೇವಿಡ್ ಒಂದು ಗೇಮನ್ನು ಆಡ್ತಿರ್ತಾನೆ. ಕರೆಕ್ಟ್ ಅದೇ ಟೈಮಲ್ಲಿ ಆ ರೆಡ್ ಕಲರ್ ಕಾರ್ ತಗೊಂಡು ರಿಕ್ಕಿ ಸ್ಟೇಡಿಯಂಗೆ ಬರ್ತಾನೆ. ಅಲ್ಲಿರೋ ಎಲ್ಲ ಕಾರ್ಗಳಿಗೆ ಹೋಲಿಸಿದ್ರೆ ಈ ಕಾರ್ ತುಂಬಾನೇ ಕ್ಲಾಸಿಕ್ ಮತ್ತು ಲಕ್ಸುರಿಯಸ್ ಆಗಿ ಕಾಣ್ತಿರುತ್ತೆ. ಅಷ್ಟೇ ಅಲ್ಲದೆ ರಿಕ್ಕಿ ಕಾರಲ್ಲಿ ರೋಜಿಯನ್ನು ಹುಡುಗಿಯನ್ನು ಕರ್ಕೊಂಡು ಬಂದು ಎಲ್ಲರ ಮುಂದೆನೆ ಅವರಿಗೆ ಕಿಸ್ ಮಾಡ್ತಿರ್ತಾನೆ. ಇದನ್ನ ಡೇವಿಡ್ ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಅಪೋಸಿಟ್ ಪ್ಲೇಯರ್ ಡೇವಿಡ್ ನ ಕೆಳಗೆ ಬೀಳಿಸಿ ಅವನಿಗೆ ಇಂಜುರಿ ಮಾಡಿ ಬಿಡ್ತಾನೆ. ಕೆಲವು ದಿನಗಳ ನಂತರ ಡೇವಿಡ್ ಆಸ್ಪತ್ರೆಯಲ್ಲಿರೋದ್ರಿಂದ ರಿಕ್ಕಿ ಅವನ ಹತ್ರ ಬಂದು ಮತ್ತೆ ಒಂದೆರಡು ಮಾತನ್ನ ಕೇರ್ಲೆಸ್ಲಿ ಮಾತಾಡಿ ತುಂಬಾನೇ ಆಟಿಟ್ಯೂಡ್ ಇಂದ ಅಲ್ಲಿಂದ ಹೊರಡ್ತಾನೆ. ಸ್ನೇಹಿತ ಈ ರೀತಿ ಬದಲಾಗಿರೋದನ್ನ ನೋಡಿ ಡೇವಿಡ್ಗೆ ತುಂಬಾನೇ ಬೇಜಾರಾಗೋಗುತ್ತೆ. ಇದಾದ್ಮೇಲೆ ರಿಕ್ಕಿ ರೋಜಿನ ಒಂದು ಔಟ್ಡೋರ್ ಸಿನಿಮಾ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಅವರಿಬ್ರು ಕಾರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಮತ್ತೆ ಕಿಸ್ ಮಾಡೋದಕ್ಕೆ ಶುರು ಹಟ್ಕೋತಾರೆ. ಇದಾದ್ಮೇಲೆ ರಿಕ್ಕಿಗೆ ಫ್ರಂಟ್ ಗ್ಲಾಸ್ ಗಲೀಜಾಗಿದೆ ಅನಿಸಿ ಅದನ್ನ ಕ್ಲೀನ್ ಮಾಡೋಕೆ ಅಂತ ಹೊರಗಡೆ ಬರ್ತಾನೆ. ಆಗ ಸರಿಯಾಗಿ ಅದೇ ಸಮಯಕ್ಕೆ ಕಾರಿನಲ್ಲಿ ರೋಜಿಗೆ ಯಾರೋ ಕುತ್ತಿಗೆ ಅಮುಕ್ತಾ ಇರ್ತಾರೆ. ಇದರಿಂದ ಆಕೆ ಭಯಪಟ್ಟು ಕೂಗಾಡ್ತಾ ಇರಬೇಕಾದ್ರೆ ರಿಕ್ಕಿ ಕೂಡ ಡೋರನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಎಷ್ಟೇ ಕಷ್ಟಪಟ್ಟರು ಆ ಡೋರ್ ಮಾತ್ರ ಓಪನ್ ಆಗ್ತಾನೆ ಇರೋದಿಲ್ಲ. ಕೊನೆಗೆ ರೋಜಿನೇ ಫೋರ್ಸ್ಲಿ ಒಳಗಡೆಯಿಂದ ಡೋರ್ಗೆ ಬಂದು ಹೇಗೋ ತಪ್ಪಿಸಿಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದವಳೆ ರಿಕ್ಕಿಗೆ ನಿನ್ನ ಕಾರ್ಗೆ ನಾನಂದ್ರೆ ಆಗಲ್ಲ ಅನ್ಸುತ್ತೆ, ನಿನ್ನ ಕಾರ್ ನನ್ನ ಹತ್ಯೆ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಮತ್ತು ನಿನ್ನ ಕಾರ್ಗೆ ನಾನಂದ್ರೆ ಹೊಟ್ಟೆ ಕಿಚ್ಚು ಅಂತ ಜಗಳ ಆಡ್ತಿರ್ತಾಳೆ. ಅದಕ್ಕೆ ರಿಕ್ಕಿ ನೀನೀಗ ತುಂಬಾನೇ ಡಿಸ್ಟರ್ಬ್ ಆಗಿದ್ಯಾ, ಸೊ ನೀನೀಗ ರೆಸ್ಟ್ ಮಾಡು, ನಾನು ನಾಳೆ ನಿನ್ನನ್ನು ಭೇಟಿ ಆಗೋದಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿ ಕಾರ್ ಒಳಗೆ ಕೂತ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ಆದರೆ ಕಾರ್ ಮಾತ್ರ ಸ್ಟಾರ್ಟ್ ಆಗೋದೇ ಇಲ್ಲ. ನಂತರ ಆ ಕಾರ್ಗೆ ರೋಜಿಗಿಂತ ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಅಂದಾಗ ಶಾಕಿಂಗ್ಲಿ ಕಾರ್ ಸ್ಟಾರ್ಟ್ ಆಗುತ್ತೆ. ಸರಿ ಅಂತ ರಿಕ್ಕಿ ಆ ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದು ಗ್ಯಾರೇಜ್ ಅಲ್ಲಿ ಪಾರ್ಕ್ ಮಾಡಿ ಮನೆಗೆ ಹೋಗ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಜಾನ್ ಮತ್ತು ಅವನ ಫ್ರೆಂಡ್ಸ್ ಸೇರಿ ರಿಕ್ಕಿಗೆ ಗೊತ್ತಾಗದಂತೆ ಗ್ಯಾರೇಜ್ ಒಳಗಡೆ ಬಂದು ಕಾಲೇಜಲ್ಲಿ ಆಗಿರೋ ಹಳೆ ಗಲಾಟೆಯಿಂದ ಆ ಸೆಡನ್ನು ತಿರಿಸಿಕೊಳ್ಳೋದಕ್ಕಾಗಿ ಅವರೆಲ್ಲ ಆ ಕಾರ್ನ ಗ್ಲಾಸ್, ಡೋರ್, ವಿಂಡೋ, ಬೋನಟ್, ವೀಲ್ಸ್ ಈ ರೀತಿ ಎಲ್ಲವನ್ನು ಒಡೆದು ಸರ್ವನಾಶ ಮಾಡ್ತಾರೆ. ನೆಕ್ಸ್ಟ್ ಡೇ ರಿಕ್ಕಿ ರೋಜಿನ ಕನ್ವಿನ್ಸ್ ಮಾಡಿ ಕಾರಲ್ಲಿ ಸುತ್ತಾಡೋದಕ್ಕೆ ಹೋಗೋಣ ಅಂತ ಆ ಗ್ಯಾರೇಜ್ಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಅಲ್ಲಿ ಆ ಕಾರ್ ಸರ್ವನಾಶ ಆಗಿರೋದನ್ನ ನೋಡಿ ರಿಕ್ಕಿ ತುಂಬಾ ಬಾಧೆ ಪಡ್ತಾನೆ. ಆನಂತರ ರೋಜಿಗೆ ನಿನ್ಗೆ ಈ ಕಾರ್ ಅಂದ್ರೆ ಇಷ್ಟ ಇಲ್ಲ, ಅದಕ್ಕಾಗಿ ಈ ರೀತಿ ಮಾಡಿಸಿದ್ಯಾ ಅಂತ ಕೋಪದಿಂದ ಅವಳ ಮೇಲೆ ಜಗಳ ಕಾಯ್ತಾನೆ. ರಿಕ್ಕಿ ಇದೇ ವಿಷಯನ ತಂದೆ ತಾಯಿ ಹತ್ರ ಹೇಳಿದಾಗ ಅದಕ್ಕೆ ಅವರು ಬೇಜಾರು ಆಗಬೇಡ ಮಗನೆ, ನಿನ್ಗಾಗಿ ನಾವು ಒಂದು ಹೊಸ ಕಾರನ್ನು ಪರ್ಚೇಸ್ ಮಾಡ್ತೀವಿ ಅಂತಿದ್ದಾಗ ರಿಕ್ಕಿಗೆ ಮತ್ತಷ್ಟು ಕೋಪ ಬಂದು ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ ಅಂತ ತಾಯಿಗೆ ಸಿಕ್ಕಾಪಟ್ಟೆ ಬೈತಾ ಅಲ್ಲಿಂದ ಹೊರಡ್ತಿರ್ಬೇಕಾದ್ರೆ ಅವರ ತಂದೆಗೆ ಕೋಪ ಬಂದು ನಿಮ್ಮ ಮಾಮಿಗೆ ಸಾರಿ ಕೇಳು, ಹಾಗೆಲ್ಲ ಬೈಬಾರ್ದು ಅಂತ ಗದರಿಸ್ತಿರ್ಬೇಕಾದ್ರೆ ರಿಕ್ಕಿ ಮತ್ತಷ್ಟು ಬೈತಾ ತಂದೆ ಅಂತಾನು ನೋಡಿದೆ ಅವರ ಕುತ್ತಿಗೆಯನ್ನು ಅಮ್ತಾ ಇರ್ತಾನೆ. ರಿಕ್ಕಿ ಆ ಗ್ಯಾರೇಜ್ಗೆ ರಿಟರ್ನ್ ಬಂದು ಆ ಕಾರ್ನ ಹೇಗೆ ರೆಡಿ ಮಾಡು ಅಂತ ಯೋಚನೆ ಮಾಡ್ತಿರ್ತಾನೆ. ಇದೇ ಟೈಮಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದೇನಂದ್ರೆ ಆ ರೆಡ್ ಕಲರ್ ಕಾರ್ ಅವನ ಕಣ್ಮುಂದನೆ ಆಟೋಮೆಟಿಕ್ ಆಗಿ ರೀಬಿಲ್ಡ್ ಆಗಿ ಮತ್ತೆ ನ್ಯೂ ಕಾರ್ ಅಂತೆ ಆಗುತ್ತೆ. ನೋಡಿ ರಿಕ್ಕಿಗೆ ಒಂದು ಕಡೆ ಭಯ ಆಗ್ತಿದ್ರೆ ಇನ್ನೊಂದು ಕಡೆ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಇದಾದ್ಮೇಲೆ ರಿಕ್ಕಿ ಆ ಕಾರ್ ಜೊತೆ ಏನನ್ನು ಮಾತಾಡ್ತಾ ಇರೋದನ್ನ ನಮಗೆ ತೋರಿಸ್ತಾರೆ. ಅನಂತರ ರಿಕ್ಕಿ ಗ್ಯಾರೇಜ್ ಇಂದ ವಾಪಸ್ ಆಗಿ ಮನೆ ಕಡೆ ಬರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಈ ಕಡೆ ಜಾನ್ ಗ್ರೂಪ್ ಅಲ್ಲಿರೋ ರಾಕಿಯನ್ನು ತೋರಿಸ್ತಾರೆ. ಅಸಲು ಆತ ಒಬ್ಬ ರೌಡಿ ನಡುರಾತ್ರಿಯಲ್ಲಿ ರೋಡ್ಗಳ ಮೇಲೆ ಬರ್ತಿದ್ದ ವಾಹನ ಸವಾರನ್ನು ಹೆದರಿಸಿ ಅವರನ್ನು ಲೂಟಿ ಮಾಡ್ತಿರ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಆ ರೆಡ್ ಕಲರ್ ಕಾರ್ ಅವನ ಹತ್ರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆ ಕಾರಲ್ಲಿ ಯಾರು ಇಲ್ಲದೆ ಇರೋದನ್ನ ಕಂಡು ರಾಕಿ ಮತ್ತಷ್ಟು ಭಯಬಿದ್ದು ಓಡುತ್ತಾ ಬಂದು ಒಂದು ಸಣ್ಣ ಸ್ಟ್ರೀಟ್ ಒಳಗೆ ಸೇರಿಕೊಳ್ತಾನೆ. ಹೇಗೋ ಮಾಡಿ ನಾನು ಬಚಾವ್ ಆಗ್ಬಿಟ್ಟೆ ಅಂತ ನಿಟ್ಟಿಸಲು ಬಿಡ್ತಿರ್ಬೇಕಾದ್ರೆ ಮತ್ತೆ ಆ ಕಾರ್ ಮುಂದೆ ಬಂದು ಅವನನ್ನ ಒಂದು ಸಂದಿಲಿ ಹಾಕಿ ವಿಕಾರವಾಗಿ ಭಯಂಕರವಾಗಿ ಕೊಂದು ಬಿಡುತ್ತೆ. ನೆಕ್ಸ್ಟ್ ಡೇ ರಿಕ್ಕಿ ಡೇವಿಡ್ ಹತ್ರ ಬಂದು ಕಾಲೇಜಲ್ಲಿ ನನಗೆ ರ್ಯಾಗಿಂಗ್ ಮಾಡಿ ಕೆಳಗೆ ಬೀಳಿಸಿದ್ದಲ್ಲ, ಆ ರಾಕಿಯನ್ನು ನನ್ನ ಕಾರ್ ಸಾಯಿಸಿ ಬಿಡ್ತು ಅಂತ ಹೇಳಿ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾನೆ. ಅದೇ ಟೈಮ್ಗೆ ಆ ಭಾಗದ ಡಿಟೆಕ್ಟಿವ್ ಸ್ಟೀಫನ್ ರಿಕ್ಕಿ ಹತ್ರ ಬಂದು ನಿನ್ನ ಕಾರ್ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡಿರೋನ್ನ ನಾನು ಕಂಡು ಹಿಡ್ತೀನಿ, ಅಷ್ಟೇ ಅಲ್ಲದೆ ರಾಕಿನ ಯಾರು ಸಾಯಿಸಿದ್ರು ಅಂತ ನಾನು ಕಂಡು ಹಿಡ್ತೀನಿ ಅಂತ ವಿಚಿತ್ರವಾಗಿ ದಿಟ್ಟಿಸಿ ರಿಕ್ಕಿನೇ ನೋಡ್ತಿರ್ತಾನೆ. ಅದಕ್ಕೆ ರಿಕ್ಕಿ ನನಗೂ ಆ ರಾಕಿ ಸಾವಿಗೂ ಯಾವುದೇ ಸಂಬಂಧ ಇಲ್ಲ ಸರ್ ಅಂತ ಹೇಳಿ ಭಯದಿಂದ ಅಲ್ಲಿಂದ ಹೊರಟು ಬಿಡ್ತಾನೆ. ಇದರಿಂದ ಡಿಟೆಕ್ಟಿವ್ಗೆ ರಿಕ್ಕಿ ಮೇಲೆ ಮತ್ತಷ್ಟು ಡೌಟ್ ಶುರುವಾಗುತ್ತೆ. ಇದಾದ್ಮೇಲೆ ರಾತ್ರಿ ರಿಕ್ಕಿ ರೋಜಿಗೆ ಕಾಲ್ ಮಾಡಿ ನಾಳೆ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕೇಳ್ತಿರ್ತಾನೆ. ಆದ್ರೆ ರೋಜಿಗೆ ಮಾತ್ರ ಈಗ ಆತನ ಕಾರ್ ಮೇಲೆ ಅಷ್ಟೇ ಇಲ್ಲದೆ ಆತನ ಮೇಲೂ ಸಹ ಭಯ ಶುರುವಾಗಿದ್ರಿಂದ ಆಗಲ್ಲ ಅಂತ ಫೋನನ್ನು ಕಟ್ ಮಾಡ್ತಾಳೆ. ಇದರಿಂದ ರಿಕ್ಕಿಗೆ ಕೋಪ ಬಂದು ಸ್ವಲ್ಪ ಕೆಲಸ ಇರೋದ್ರಿಂದ ಪಕ್ಕದ ಊರಿಗೆ ಹೊರಟು ಹೋಗ್ಬಿಡ್ತಾನೆ. ಸರಿಯಾಗಿ ಈ ಕಡೆ ಜಾನ್ ಮತ್ತೆ ಆತನ ಫ್ರೆಂಡ್ಸ್ ಕುಡ್ಕೊಂಡು ಮನೆಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಆ ರೆಡ್ ಕಲರ್ ಕಾರ್ ಇವರನ್ನ ಫಾಲೋ ಮಾಡಿ ಸಾಯಿಸೋದಕ್ಕೆ ಬರ್ತಿರುತ್ತೆ. ಅದರಿಂದ ಜಾನ್ ಮುಂದೆ ಇರೋ ಆತನ ಫ್ರೆಂಡ್ ಗ್ಯಾಸ್ ಸ್ಟೇಷನ್ ಅಲ್ಲಿ ಕಾರನ್ನು ನಿಲ್ಲಿಸಿ ಒಂದು ಕಬ್ಬಿಣದ ರಾಡಿಂದ ಯಾರು ಅದು ನಮ್ಮನ್ನ ಯಾಕೋ ಫಾಲೋ ಮಾಡ್ತಿದ್ದೀರಾ ಅಂತ ಹೆದರಿಸ್ತಿರ್ತಾನೆ. ಆಗ ರೆಡ್ ಕಲರ್ ಕಾರ್ ಅವನ ಕಾರ್ಗೆ ಗುದ್ದಿ ಡ್ಯಾಮೇಜ್ ಮಾಡಿ ಕಾರಲ್ಲಿರೋ ಜಾನ್ ಫ್ರೆಂಡ್ ಅನ್ನ ಸಾಯಿಸಿ ಸ್ಪೀಡ್ ಆಗಿ ಬಂದು ಗ್ಯಾಸ್ ಸ್ಟೇಷನ್ಗೆ ಬೆಂಕಿ ಹತ್ತುವಂತೆ ಮಾಡಿ ಗ್ಯಾಸ್ ಸ್ಟೇಷನ್ ಅಲ್ಲಿರೋ ಜಾನ್ ಫ್ರೆಂಡ್ ಅನ್ನು ಕೂಡ ಸಾಯಿಸಿ ಬಿಡುತ್ತೆ. ನಂತರ ಆ ಕಾರ್ ಬೆಂಕಿಯಿಂದ ಉರಿತಿದ್ರು ಸಹ ತಪ್ಪಿಸಿಕೊಂಡು ಹೋಗ್ತಿರೋ ಜಾನ್ ಬಾಡಿಗೆ ಬೆಂಕಿ ತಗಿಲಿಸಿ ಅವನನ್ನು ಕೂಡ ಸಾಯಿಸಿ ಬಿಡುತ್ತೆ. ಇದಾದ್ಮೇಲೆ ಈ ಕಾರ್ ಗ್ಯಾರೇಜ್ ಒಳಗೆ ಬರ್ತಿರೋದನ್ನ ಕಂಡು ಆ ಗ್ಯಾರೇಜ್ ತತ್ತ ಈ ಕಾರ್ ಯಾರ್ದು ಒಳಗಡೆ ಯಾರಿದ್ದಾರೆ ಅಂತ ನೋಡ್ತಿರ್ತಾನೆ.
ಹೋಗ್ತಿದ್ದಾಗ ಕಾರ್ ಒಳಗೆ ರಿಕ್ಕಿ ಬಿಟ್ಟು ಬೇರೆ ಯಾರೂ ಸಹ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೋಬಾರ್ದು ಅಂತ ಆ ಕಾರ್ ಡಿಸೈಡ್ ಮಾಡಿದ್ರಿಂದ ಆ ತಾತಪ್ಪನನ್ನು ಕುತ್ತಿಗೆ ಹೆಚ್ಚಿಗೆ ಸಾಯಿಸಿ ಬಿಡುತ್ತೆ. ನೆಕ್ಸ್ಟ್ ಡೇ ರಿಕ್ಕಿ ಗ್ಯಾರೇಜ್ ಹತ್ರ ಬರ್ತಾನೆ. ನೋಡಿದ್ರೆ ತುಂಬ ಪೊಲೀಸರು ಶೆಡ್ಡಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಆಗ ಸ್ಟೀಫನ್ ರಿಕ್ಕಿ ಬರ್ತಿದ್ದನ್ನ ಕಂಡು ಆತನ ಹತ್ರ ಹೋಗಿ ನಿನ್ನ ಕಾರಲ್ಲಿ ಆ ಗ್ಯಾರೇಜ್ ತಾತನ ಮರ್ಡರ್ ಆಗೋಗಿದೆ, ಏನು ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ರಿಕ್ಕಿ ಒಂದು ಕ್ಷಣಕ್ಕೆ ಶಾಕ್ ಆಗಿ ಸರ್ ನನಗೂ ಆ ಸಾವಿಗೂ ಏನು ಅಂದರೆ ಇನ್ವೆಸ್ಟ್ ಸಂಬಂಧ ಇಲ್ಲ, ನಾನು 2 ದಿನದಿಂದ ಊರಲ್ಲಿ ಇಲ್ಲ ಪಕ್ಕದ ಊರಿಗೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಈ ಕಡೆ ಡೇವಿಡ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರಿಂದ ರೋಜಿ ಅವನ ಹತ್ರ ಮಾತಾಡೋದಕ್ಕಿಂತ ಬಂದಿರ್ತಾಳೆ. ಹೀಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ರೋಜಿ ಡೇವಿಡ್ ಹತ್ರ ಈ ನಡುವೆ ರಿಕ್ಕಿ ತುಂಬಾ ಬದಲಾಗಿ ಬಿಟ್ಟಿದ್ದಾನೆ ಮತ್ತು ತುಂಬ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಡೇವಿಡ್ ರೋಜಿ ರಿಕ್ಕಿ ತುಂಬ ಅಂದರೆ ತುಂಬ ಹಾನೆಸ್ಟ್ ಮತ್ತು ಸಾಫ್ಟ್ ಹುಡುಗ, ಆದರೆ ಆ ಕಾರ್ ಬಂದಾಗಿನಿಂದ ಅವನು ತುಂಬ ಕ್ರೂರಿಯಾಗಿ ಬದಲಾಗ್ತಿದ್ದೇನೆ ಅಂತ ಹೇಳಿ ಇಬ್ಬರು ಸೇರಿ ಒಂದು ಪ್ಲಾನನ್ನು ಮಾಡ್ತಾರೆ. ಆದ್ದರಿಂದ ಆ ಗ್ಯಾರೇಜ್ಗೆ ಬಂದು ಒಂದು JCB ಸಹಾಯದಿಂದ ಆ ಕಾರನ್ನು ಪುಡಿ ಮಾಡಬೇಕು ಅಂತ JCBನ ಗ್ಯಾರೇಜ್ಗೆ ತರ್ತಾರೆ. ಆದರೆ ಇವರು ಬರ್ತಿದ್ದೇ ತಡ ಆ ಕಾರ್ ಆಟೋಮೆಟಿಕ್ಲಿ ಆನ್ ಆಗಿ ಇವರಿಬ್ಬರ ಮೇಲೆ ಭಯಂಕರವಾಗಿ ದಾಳಿ ಮಾಡ್ತಿರುತ್ತೆ. ಒಂದು ಟೈಮಲ್ಲಿ ಈ ಕಾರ್ ಇನ್ನೇನು ರೋಜಿನ ಸಾಯಿಸಿ ಬಿಡಬೇಕು ಅಂತ ಸ್ಪೀಡಾಗಿ ಬರ್ತಿರುತ್ತೆ. ಆಗ ಸರಿಯಾದ ಸಮಯಕ್ಕೆ ಡೇವಿಡ್ JCBಯನ್ನು ತಂದು ಕಾರನ್ನು ತಳ್ಳಿದ್ರಿಂದ ಅವಳು ಸೇಫ್ ಆಗಿ ಹೋಗ್ತಾಳೆ. ಆಗ ಅವರಿಬ್ಬರಿಗೂ ಗೊತ್ತಾಗುತ್ತೆ ಕಾರ್ ಆಟೋಮೆಟಿಕ್ಲಿ ಓಡ್ತಿಲ್ಲ, ಒಳಗಡೆ ರಿಕ್ಕಿಯನ್ನು ಆತ್ಮ ಕಂಟ್ರೋಲ್ಗೆ ತಗೊಂಡು ಈ ರೀತಿಯೆಲ್ಲ ಮಾಡಿಸ್ತಿದೆ ಅಂತ. ಇನ್ನು 3ನೇ ಬಾರಿ ಆ ಕಾರ್ ಸ್ಪೀಡಾಗಿ ಬಂದು ರೋಜಿ ಮೇಲೆ ಅಟ್ಯಾಕ್ ಮಾಡಿದಾಗ ರೋಜಿ ಮಾತ್ರ ಸೇಫ್ ಆಗಿ ಆಫೀಸ್ ರೂಮ್ಗೆ ಹೋಗಿ ಬಚಾವಾಗ್ತಾಳೆ. ಆದರೆ ಆ ಸ್ಪೀಡಿಂದ ರಿಕ್ಕಿ ಹೊರಗೆ ಬಿದ್ದು ಸತ್ತೋಗ್ತಾನೆ. ರಿಕ್ಕಿ ಸಾಯುವ ಹಂತದಲ್ಲೂ ಕೂಡ ತುಂಬ ಪ್ರೀತಿಯಿಂದ ಆ ಕಾರನ್ನು ಮುಟ್ಟಿ ಸತ್ತೋಗ್ತಾನೆ. ಈ ಕಡೆ ರೋಜಿ ಮತ್ತು ಡೇವಿಡ್ಗೆ ತುಂಬ ಅಂದರೆ ತುಂಬಾನೇ ಬೇಜಾರಾಗಿ ಹೋಗುತ್ತೆ. ಅನಂತರ ಕೋಪದಿಂದ ಈ ಕಾರನ್ನು ಹೇಗಾದರೂ ಮಾಡಿ ಸರ್ವನಾಶ ಮಾಡಲೇಬೇಕು ಅಂತ ಬೇರೆ JCBಯಿಂದ ಡ್ಯಾಮೇಜ್ ಮಾಡಿ ಕೊನೆಗೆ ಒಂದು ಗುಜರಿಯಲ್ಲಿ ಬಿಸಾಕ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ತೋರಿಸ್ತಾರೆ ಡೇವಿಡ್ ಮತ್ತು ರೋಜಿ ಆ ಗುಜರಿ ಅಂಗಡಿಯಿಂದ ಹೋದ ನಂತರ ಮತ್ತೆ ಆ ಕಾರ್ನ ಒಂದು ಪೀಸ್ ನಿಧಾನವಾಗಿ ಶೇಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿದೆ ಫ್ರೆಂಡ್ಸ್ ಮೂವಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.